ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಹಿಂದೂ ಮಹಾಸಾಗರದಲ್ಲಿರುವ ನಮ್ಮ ಭಾರತೀಯ ಉಪಖಂಡದ ಆಗ್ನೇಯ ಭಾಗದಲ್ಲಿರುವ ದ್ವೀಪ ರಾಷ್ಟ್ರ ಶ್ರೀಲಂಕಾ ದೇಶದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲು ಈ ರಾಷ್ಟ್ರವನ್ನು ಸಿಲೋನ್, ಸೆರೆನ್ದ್ವೀಪ್, ಲಂಕಾದ್ವೀಪ, ಸಿಂಹಳದ್ವೀಪ ಎಂತಲೂ ಕರೆಯುತ್ತಿದ್ದರು. ನಂತರ 1972ರಲ್ಲಿ ಸಿಲೋನ್ ಹೆಸರಿನ ಬದಲಾಗಿ ಶ್ರೀಲಂಕಾ ಎಂದು ಮರುನಾಮಕರಣ ಮಾಡಲಾಗುತ್ತೆ. ಹಾಗೆಯೇ ಈ ರಾಷ್ಟ್ರದ ಬಗೆಗಿನ ಐತಿಹಾಸಿಕ ದಾಖಲೆಗಳನ್ನು ನೋಡೋದಾದರೆ ವಾಲ್ಮೀಕಿಯ ರಾಮಾಯಣ ಆಗಿರಬಹುದು, ಪುರಾತತ್ವ ಶಾಸ್ತ್ರದ ಶೋಧನೆಯಾದ ಬಾಲಗೊಂಡ ಮಾನವ ಆಗಿರ್ಬೋದು, ಪಾಹಿಯಾಂಗಲ ಗುಹೆ ಆಗಿರ್ಬೋದು, ಗೌತಮ ಬುದ್ಧನ ಬೋಧನೆಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಸ್ನೇಹಿತರೆ, ಇಲ್ಲಿನ ಪ್ರಮುಖ ದಂಗೆಗಳನ್ನು ನೋಡೋದಾದರೆ ಬ್ರಿಟಿಷರ ನಡುವೆ ನಡೆದಂತಹ 1818ರಲ್ಲಿ ನಡೆದಂತಹ ಒಂದು ಉವಾ ದಂಗೆ ಆಗಿರ್ಬೋದು, ಹಾಗೆಯೇ 1848ರಲ್ಲಿ ನಡೆದಂತಹ ಮ್ಯಾಟಲೆ ದಂಗೆಯನ್ನು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ. ನಂತರ 1948 ಫೆಬ್ರವರಿ 4ರಲ್ಲಿ ಈ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಗುತ್ತೆ. ಹಾಗೆಯೇ ಈ ದೇಶದ ಹಾಗೂ ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಿಯಾಗಿ ಸಿರಿಮಾವೋ ಬಂಡಾರ ನಾಯಕೆ 1960ರಲ್ಲಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಹಾಗೆಯೇ 1978 ಸೆಪ್ಟೆಂಬರ್ 7ರಂದು ಈ ದೇಶದ ಸಂವಿಧಾನ ಜಾರಿಗೆ ಬರುತ್ತೆ. ಈ ದೇಶವು ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರವನ್ನು ಹೊಂದಿದ್ದು, ಅಧ್ಯಕ್ಷನು ಹೆಚ್ಚಿನ ಅಧಿಕಾರವನ್ನು ಹೊಂದಿರುತ್ತಾನೆ. ದೇಶದ ಅಧ್ಯಕ್ಷರ ಚುನಾವಣೆಯು ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯಲಿದ್ದು, ಒಬ್ಬ ಸ್ಪರ್ಧಿಯು 2 ಬಾರಿ ಮಾತ್ರ ಅಧ್ಯಕ್ಷನಾಗುವ ಅವಕಾಶ ಹೊಂದಿರುತ್ತಾನೆ. ಶ್ರೀಲಂಕಾ ದೇಶವು ಏಕಸದನ ಸಂಸತ್ತನ್ನು ಹೊಂದಿದ್ದು 225 ಸದಸ್ಯರು, ಹಾಗೆ 22 ಬಹುಸ್ಥಾನ ಕ್ಷೇತ್ರಗಳಿಂದ ಚುನಾಯಿತರಾದ 196 ಸದಸ್ಯರು ಮತ್ತು ಅನುಪಾತದ ಪ್ರಾತಿನಿಧ್ಯದ ಮೂಲಕ ಚುನಾಯಿತರಾದ 29 ಸದಸ್ಯರನ್ನು ಹೊಂದಿದೆ. ಹಾಗೆ ಈ ದೇಶದ ಭಾಷೆಯನ್ನು ನೋಡೋದಾದರೆ ಇಲ್ಲಿ ಹೆಚ್ಚು ಜನರು ಸಿಂಹಳ ಭಾಷೆಯನ್ನು ಹೆಚ್ಚು ಮಾತಾಡೋದನ್ನು ನಾವು ಕಾಣ್ಬೋದು. ಎರಡನೇ ಭಾಷೆಯಾಗಿ ತಮಿಳು ಭಾಷೆಯನ್ನು ಹೆಚ್ಚು ಮಾತನಾಡ್ತಾರೆ. ಇಲ್ಲಿನ ರಾಷ್ಟ್ರೀಯ ಧ್ವಜವನ್ನು ನೋಡೋದಾದರೆ ಸಿಂಹ ಧ್ವಜ ಇಲ್ಲಿನ ರಾಷ್ಟ್ರೀಯ ಧ್ವಜವಾಗಿದ್ದು, ವಾಲಿಬಾಲ್ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಇಲ್ಲಿನ ಪ್ರಮುಖ ಬೆಳೆಗಳನ್ನು ನೋಡೋದಾದರೆ ಅಕ್ಕಿ, ಚಹಾ, ರಬ್ಬರ್, ಕಾಫಿ ಬೆಳೆಗಳು ಹೇರಳವಾಗಿ ಇಲ್ಲಿ ಕಾಣಬಹುದು. ಬಂಡಾರ ನಾಯ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿನ ಪ್ರಮುಖ ವಿಮಾನ ನಿಲ್ದಾಣವಾಗಿದೆ. ಇಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳನ್ನು ನೋಡೋದಾದರೆ ರಾವಣನ ಅರಮನೆ ಎಂದೇ ಪ್ರಖ್ಯಾತಿಯಾದ ಸಿಗಿರಿಯ ಅರಮನೆ ಎಂದು ನೋಡ್ಬೋದು ನಾವಿಲ್ಲಿ. ಇದನ್ನು ಲಯನ್ ರಾಕ್ ಅಂತಲೂ ಕರೀತಾರೆ. ಹಾಗೆಯೇ ಇನ್ನೂ ಪ್ರವಾಸಿ ತಾಣಗಳನ್ನು ನೋಡೋದಾದರೆ ಆಡಮ್ಸ್ ಪೀಕ್ ಆಗಿರ್ಬೋದು, ಜಾಫ್ನಾ ಆಗಿರ್ಬೋದು, ಗಾಲೆ ಡಚ್ ಫೋರ್ಟ್ ಆಗಿರ್ಬೋದು, ಡಂಬುಲ್ಲಾ ಕೇವ್ ಆಗಿರ್ಬೋದು, ಯಾಲಾ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು. ಹೀಗೆ ಅನೇಕ ಅದ್ಭುತ ರಮಣೀಯ ಸ್ಥಳಗಳನ್ನು ನಾವು ಶ್ರೀಲಂಕಾ ದೇಶದಲ್ಲಿ ಹೆಚ್ಚು ಕಾಣಬಹುದಾಗಿದೆ.